ಸಿಂಪಲ್ ಸುನಿ ನಿರ್ದೇಶನದ ಸಿನಿಮಾದಲ್ಲಿ ಒಂದು ದುರಂತ ತಪ್ಪಿದೆ. ಹಾಡಿನ ಚಿತ್ರೀಕರಣದ ವೇಳೆ ಆಯಾ ತಪ್ಪಿ ಬಿದ್ದ ಚಿತ್ರದ ನಾಯಕಿ, ರೋಪ್ ಕಟ್ಟಾಗಿ ಕೆಳಗೆ ಬಿದ್ದ ಚಿತ್ರದ ನಾಯಕಿ ಸಾತ್ವಿಕ. ಸಿಂಪಲ್ ಸುನಿ ನಿರ್ದೇಶನ ಮಾಡ್ತಾ ಇರುವಂತಹ ಸಿನಿಮಾದಲ್ಲಿ ಈಗ ಭಾರಿ ದುರಂತಾನೆ ತಪ್ಪಿದೆ. ಹಾಡಿನ ಚಿತ್ರೀಕರಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಚಿತ್ರದ ನಾಯಕಿ ಆಯಾ ತಪ್ಪಿ ಬಿದ್ದಿದ್ದಾರೆ. ರೋಪ್ ಕಟ್ಟಾಗಿ ಕೆಳಗೆ ಬಿದ್ದಿದ್ದಾರೆ ಚಿತ್ರದ ನಾಯಕಿ ಸಾತ್ವಿಕ. ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇರುವಂತಹ ಚಿತ್ರೀಕರಣ, ಮೋಡ ಕವಿದ ವಾತಾವರಣ ಚಿತ್ರದ ಶೂಟಿಂಗ್ ವೇಳೆ ಈ ಅವಘಡ ಸಂಭವಿಸಿದೆ. ನಿರ್ದೇಶಕ ಓಂ ಪ್ರಕಾಶ್ ರಾವ್ ಪುತ್ರಿ ನಟಿ ಸಾತ್ವಿಕ ಅದೃಷ್ಟವಶಾತ್ ಈಗ ಬಚಾವಾಗಿದ್ದಾರೆ. ಏನು ಪೆಟ್ಟಾಗದೆ ಬಚಾವಾಗಿದ್ದಾರೆ ಸಾತ್ವಿಕ. ಅಂದ್ರೆ ಸಾಂಗ್ ಶೂಟಿಂಗೋ ಅಥವಾ ಬೇರೆ ಯಾವುದಾದ್ರೂ ದೃಶ್ಯದ ಶೂಟಿಂಗ್ ನಡೀತಾ ಇತ್ತೋ ಆ ಸಂದರ್ಭದಲ್ಲಿ ರೋಪ್ ಕಟ್ಟಾಗಿದೆ. ರೋಪ್ ಕಟ್ಟಾಗಿ ಅಂದ್ರೆ ಈಗ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ ಪ್ರಕಾರ ರೋಪ್ ಕಟ್ಟಾಗಿ ಆಕೆ ಬಿದ್ದಿರೋದು ಅಂತ ಹೇಳ್ಬೋದು. ಬಟ್ ಇಲ್ಲಿ ಚಿತ್ರದಲ್ಲಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆಕೆಯ ಕೈ ಸ್ಲಿಪ್ ಆಗಿ ಕೆಳಗೆ ಬಿದ್ದಿರುವಂಥದ್ದು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಯಾಕಂದ್ರೆ ಹಾಡಿನ ಚಿತ್ರೀಕರಣ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಚಿತ್ರದ ನಾಯಕಿ ಆಗಿರೋದ್ರಿಂದ ಎಕ್ಸ್ಟ್ರಾ ಕೇರ್ ತಗೊಳ್ಬೇಕಾಗತ್ತೆ. ಅದರಲ್ಲೂ ಕೂಡ ಇಂತಹ ಸ್ಟಂಟ್ಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಅಕಸ್ಮಾತ್ ಆಕೆ ಏನಾದರೂ ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿರುವಂಥದ್ದು ಅಥವಾ ಕೈ ಕಾಲು ಮೂಳೆ ಮುರಿಯಿರುವಂತಹ ಸಾಧ್ಯತೆಗಳು ಇರೋದ್ರಿಂದ ಈ ಸಂದರ್ಭದಲ್ಲಿ ಒಂಚೂರು ಎಕ್ಸ್ಟ್ರಾ ಕೇರನ್ನು ತೆಗೆದುಕೊಳ್ಬೇಕಾಗತ್ತೆ. ಅಲ್ಲಿ ರೋಪ್ ಏನು ಕಟ್ಟಾಗಿಲ್ಲ, ಕೈ ಸ್ಲಿಪ್ ಆಗಿ ಆಕೆ ಕೆಳಗೆ ಬಿದ್ದಿರುವಂಥದ್ದು. ವೈದ್ಯರ ಜೊತೆ ಸೇರಿ ವೈದ್ಯೆಗೆ ಗರ್ಭಪಾತ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಪತಿ ಅತ್ತೆ ಮಾವನಿಂದ ಕಿರುಕುಳ ಆರೋಪ ಸಹ ಕೇಳಿ ಬಂದಿದ್ದು ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಳಿಕೆರೆ ನಿವಾಸಿ ಚಿನ್ನದ ವ್ಯಾಪಾರಿ ಗೋವಿಂದರಾಜ್ ಪುತ್ರ ಅಭಿಷೇಕ್ ಇವರೆಲ್ಲರೂ ಸೇರ್ಕೊಂಡು ನನ್ನ ಮಗಳಿಗೆ ಗರ್ಭಪಾತ ಮಾಡಿಸಿದ್ದಾರೆ ಅಂತ ಹೇಳಿ ತಂದೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಬಿಳಿಕೆರೆ ನಿವಾಸಿ ಗೋವಿಂದರಾಜು ಕುಟುಂಬ ಮೈಸೂರಿನ ಸರಸ್ವತಿಪುರಂ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಠಾಣೆಗೆ ದೂರು ನೀಡಿದ್ದ ವೈದ್ಯೆ ನವ್ಯಾಳ ತಂದೆ ಮಹದೇವ, ಕೆಆರ್ಪೇಟೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ವೈದ್ಯೆ ಆಗಿರುವಂತಹ ನವ್ಯ ಗಂಡ ಅಭಿಷೇಕ್, ಮಾವ ಗೋವಿಂದರಾಜ್, ಅತ್ತೆ ಲತಾ, ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಜ್ಞಾನಶೇಖರ್, ವೈದ್ಯೆ ಶಶಿಕಲಾ, ಲತಾ ಸೇರಿದಂತೆ ಈಗ 5 ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ನನ್ನ ಮಗಳಿಗೆ ವರದಕ್ಷಿಣೆ ಕಿರುಕುಳ ನೀಡಿ ಬಲವಂತವಾಗಿ ಗರ್ಭಪಾತ ಮಾಡಿಸಿದ್ದಾರೆ ಅಂತ ಹೇಳಿ ದೂರನ್ನ ನೀಡಿದ್ದಾರೆ ಮಹದೇವ. ಮದುವೆಯಾದ 2 ತಿಂಗಳಿಗೆ ಗಂಡನ ಮನೆಯವರಿಂದ ವರದಕ್ಷಿಣೆ ಕಿರುಕುಳ ನೀಡಲಾಗ್ತಾ ಇತ್ತು ನನ್ನ ಮಗಳಿಗೆ ಅಂತ ಹೇಳಿ ನವ್ಯಾಳ ತಂದೆ ಮಹದೇವಪ್ಪ ಈಗ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನನ್ನ ಮಗಳಿಗೆ ಬಲವಂತವಾಗಿ ಗರ್ಭಪಾತ ಮಾಡಿಸಿದ್ದಾರೆ, ಅಲ್ಲಿನ ವೈದ್ಯಾಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಶಾಮೀಲಾಗಿದ್ದಾರೆ ಅಂತ ಹೇಳಿ ತಂದೆ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ಆಕೆಗೆ ಇಷ್ಟ ಇರಲಿಲ್ಲ ಈ ಅಬಾರ್ಷನ್ ಮಾಡಿಸ್ಕೊಳ್ಳೋದಕ್ಕೆ. ಬಟ್ ಈ ಆರೋಪಿ ಕುಟುಂಬ ಏನಿದೆಯಲ್ಲ, ಈ ಅತ್ತೆ ಮಾವ ಗಂಡ 3 ಜನ ಸೇರಿಕೊಂಡು ಜೊತೆಗೆ ಆ ವೈದ್ಯರು ಇಬ್ಬರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ.